ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಿಕಾಮ್ 3ನೇ ಸೆಮಿಸ್ಟರ್ನ ಆರ್ಥಿಕ ಅಭಿವೃದ್ಧಿ ಒಂದೇ ಅಧ್ಯಾಯದ 7ನೇ ಸೆಷನನ್ನು ಚರ್ಚೆ ಮಾಡೋಣ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಬಿಕಾಮ್ 3rd ಸೆಮಿಸ್ಟರ್ ಇನ್ ದ ಫಸ್ಟ್ ಯೂನಿಟ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇನ್ ದ 7th ಸೆಷನ್. ಈ 1ನೇ ಅಧ್ಯಾಯದಲ್ಲಿ ಕೈಗಾರಿಕೆ ಅಭಿವೃದ್ಧಿ. ಈ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ನಾವು ನೋಡಬೇಕಾಗಿದ್ದು ಖಾಸಗಿ ವಲಯದ ಅನುಕೂಲಗಳು ಮತ್ತು ಅನಾನುಕೂಲಗಳು. ಸೊ ವಿ ವಾಂಟ್ ಟು ದ ಡಿಸ್ಕಸಿಂಗ್ ಅಬೌಟ್ ಇನ್ ದ ಫಸ್ಟ್ ಯೂನಿಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇನ್ ದಿಸ್ ಫಸ್ಟ್ ಯೂನಿಟ್ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ಪ್ರೈವೇಟ್ ಸೆಕ್ಟರ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. And now we want to explain about the learning objectives. So first one, to be able to explain advantages and disadvantages of private sector. And next one, to make the students to compare an importance of private sector in Indian economy. And next one, it is important to learning outcome. Student will be able to explain the main activity of particular private sector. Now these are all advantages of private sector. ಇವೆಲ್ಲವೂ ಖಾಸಗಿ ವಲಯದ ಅನುಕೂಲಗಳಾಗಿವೆ. ಸೊ ಇವುಗಳನ್ನು ನಾವು ಒಂದರ ನಂತರ ಒಂದನ್ನು ಚರ್ಚೆ ಮಾಡೋಣ. ಸೊ ಮೊದಲಿಗೆ ಅವು ಯಾವುವು ಅಂತ ಹೇಳಿ ನೋಡಿಕೊಳ್ಳೋಣ. ಸೊ ಫಸ್ಟ್ ಒನ್, ಫೈನಾನ್ಷಿಯಲ್ ರಿಸೋರ್ಸ್. ಸೊ ಇಲ್ಲಿ ನೀವು ನೋಡಬೇಕಾದಾಗ ಫೈನಾನ್ಷಿಯಲ್ ರಿಸೋರ್ಸ್ ಅಂದರೆ ಹಣಕಾಸಿನ ಸಂಪನ್ಮೂಲಗಳು. ಸೆಕೆಂಡ್ ಒನ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್, ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಥರ್ಡ್ ಒನ್, ಫೋಸ್ಟರಿಂಗ್ ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯನ್ನು ಬೆಳೆಸುವುದು. ನೆಕ್ಸ್ಟ್, ರೆಡ್ಯೂಸ್ ಫಿಸಿಕಲ್ ಬರ್ಡನ್ ಅಂದರೆ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡುವುದು. ನೆಕ್ಸ್ಟ್ ಒನ್, ಎಕನಾಮಿಕ್ ಡೆಮೋಕ್ರಸಿ ಅಂದರೆ ಆರ್ಥಿಕ ಪ್ರಜಾಪ್ರಭುತ್ವ. ಸಿಕ್ಸ್ತ್ ಒನ್, ಬೆಟರ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ ಅಂದರೆ ಉತ್ತಮ ಕೈಗಾರಿಕೆಯ ಸಂಬಂಧಗಳು. ಆ್ಯಂಡ್ ಸೆವೆಂತ್ ಒನ್, ರಿಡಕ್ಷನ್ ಇನ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂದರೆ ರಾಜಕೀಯ ಹಸ್ತಕ್ಷೇಪ ಕಡಿತಗೊಳಿಸುವುದು. ಇನ್ ಲಾಸ್ಟ್ ಒನ್, ಇಂಡಿವಿಜುವಲ್ ಮೋಟಿವೇಶನ್, ವೈಯಕ್ತಿಕ ಪ್ರೇರಣೆ. ಇವೆಲ್ಲವೂ ಖಾಸಗಿ ವಲಯದ ಅನುಕೂಲಗಳಾಗಿವೆ. ಇವು ಒಂದರ ನಂತರ ನಾವು ಒಂದು ವಿವರಣೆ ನೋಡೋಣ. ಅದರ ಮೊದಲಿಗೆ ನಾವು ಖಾಸಗಿ ವಲಯದ ಅನಾನುಕೂಲಗಳು ಯಾವುವು ಅಂತ ಹೇಳಿ ಪಾಯಿಂಟ್ಸ್ಗಳನ್ನು ನೋಡೋಣ. ಅದರಲ್ಲಿ ಫಸ್ಟ್ ಒನ್, ಪ್ರಾಬ್ಲಮ್ ಆಫ್ ಪ್ರೈಸ್ ಅಂದರೆ ಬೆಲೆಯ ಸಮಸ್ಯೆ. ನೆಕ್ಸ್ಟ್ ಒನ್, ಅಪೋಸಿಷನ್ ಫ್ರಾಮ್ ಎಂಪ್ಲಾಯೀಸ್ ಅಂದರೆ ಉದ್ಯೋಗಿಗಳಿಂದ ವಿರೋಧ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ಆಫ್ ಫೈನಾನ್ಸ್, ಹಣಕಾಸಿನ ಸಮಸ್ಯೆ. ನೆಕ್ಸ್ಟ್, ಇಂಡಿಪೆಂಡೆನ್ಸ್ ಆನ್ ಗೌರ್ಮೆಂಟ್ ಅಂದರೆ ಸರ್ಕಾರದ ಮೇಲೆ ಸ್ವತಂತ್ರ. ಆ್ಯಂಡ್ ನೆಕ್ಸ್ಟ್ ಒನ್, ರಿಡಕ್ಷನ್ ಇನ್ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂದರೆ ರಾಜಕೀಯ ನೆಕ್ಸ್ಟ್, ಕನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್, ಆರ್ಥಿಕ ಶಕ್ತಿಯ ಏಕಾಗ್ರತೆ. ಆ್ಯಂಡ್ ಸಿಕ್ಸ್ತ್ ಒನ್, ವೈಡ್ ಸ್ಪ್ರೆಡ್ ಸಿಕ್ನೆಸ್ ಅಂದರೆ ವ್ಯಾಪಾರ ಕಾಯಿಲೆ. ಆ್ಯಂಡ್ ಸೆವೆಂತ್ ಒನ್, ನೋ ಗ್ಯಾರಂಟಿ ಆಫ್ ಸಕ್ಸಸ್, ಯಶಸ್ಸಿನ ಖಾತರಿ ಇಲ್ಲದೆ ಇರುವುದು. ಆ್ಯಂಡ್ ಲಾಸ್ಟ್ ಒನ್, ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್ ಅಂದರೆ ಆಂಬ್ಯುಲೆನ್ಸ್ ಅಭಿವೃದ್ಧಿ. ಸೊ ನಾವು ವಿ ವಿಲ್ ಡಿಸ್ಕಸಿಂಗ್ one by one advantages of private sector. ಈಗ ನಾವು ವಿವರವಾಗಿ ಒಂದರ ನಂತರ ಒಂದನ್ನು ಖಾಸಗಿ ವಲಯದ ಅನುಕೂಲಗಳನ್ನು ಮೊದಲಿಗೆ ನೋಡೋಣ, ಆಮೇಲೆ ಅವುಗಳ ಅನಾನುಕೂಲಗಳನ್ನು ನೋಡೋಣ. ಸೊ ಫಸ್ಟ್ ಒನ್, ಫೈನಾನ್ಷಿಯಲ್ ರಿಸೋರ್ಸ್ ಅಂದರೆ ಹಣಕಾಸಿನ ಸಂಪನ್ಮೂಲಗಳು. ದ ಮೇನ್ ಅಡ್ವಾಂಟೇಜಸ್ ಆಫ್ ಪ್ರೈವೇಟೈಸೇಷನ್ ಈಸ್ ಟು ಜನರೇಟ್ ಫೈನಾನ್ಷಿಯಲ್ ರಿಸೋರ್ಸಸ್ for the government in order to generate
ರಿಸೋರ್ಸಿಸ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಅಂದರೆ ಹಣಕಾಸಿನ ಸಂಪನ್ಮೂಲಗಳು. ಇಲ್ಲಿ ಖಾಸಗಿ ವಲಯ ಮುಖ್ಯ ಉದ್ದೇಶ ಏನಂದ್ರೆ ಹಣಕಾಸಿನ ಸಂಪನ್ಮೂಲಗಳನ್ನು ಸೃಷ್ಟಿಸುವುದು, ಅದೇ ರೀತಿ ಸರ್ಕಾರಕ್ಕೆ ಆದಾಯ ಕೂಡ ನೀಡುವುದು. ಆದರೆ ಸಾರ್ವಜನಿಕ ವಲಯದ ಬಂಡವಾಳ ಇಲ್ಲಿ ಹಿಂತೆಗೆದುಗೊಳಿಸುವುದಾಗುತ್ತದೆ. ಎರಡನೇದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಸೊ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಇಟ್ ಹ್ಯಾಸ್ ಬೀನ್ observed that the public sector has failed in the optimum use of national resources, but private sector success by maintaining efficiency. ಅಂದರೆ ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ಸಾರ್ವಜನಿಕ ವಲಯವು ರಾಷ್ಟ್ರೀಯ ಸಂಪನ್ಮೂಲಗಳ ಬಳಕೆ ದಕ್ಷತೆಯಲ್ಲಿ ವಿಫಲವಾಗಿದೆ. ಆದರೆ ಅದೇ ರೀತಿ ನಾವು ನೋಡಬೇಕಾದ್ರೆ ಖಾಸಗಿ ವಲಯದವರು ಈ ಒಂದು ಅತ್ಯುತ್ತಮವಾದ ದಕ್ಷತೆಯಲ್ಲಿ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಯಶಸ್ಸು ಕಂಡಿದ್ದಾರೆ. ಸೊ ಆ ಕಾರಣದಿಂದ ಇಲ್ಲಿ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯು ಖಾಸಗಿ ವಲಯದಿಂದ ಮಾತ್ರ ಸಾಧ್ಯ ಅಂತ ಕೂಡ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಮೂರನೇದು ಫೋಸ್ಟರಿಂಗ್ ಕಾಂಪಿಟೇಷನ್. ಫೋಸ್ಟರಿಂಗ್ ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯನ್ನು ಬೆಳೆಸುವುದು. So most of the public enterprises enjoy the status of monopoly. It results in the efficiency and losses. So privatization creates a situation of competition for public enterprises and they are forced to improve their efficiency. ಸೊ ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ಸ್ಪರ್ಧೆಯನ್ನು ಬೆಳೆಸುವುದಾಗಿದೆ. ಅಂದರೆ ಸಾರ್ವಜನಿಕದವರು ಸ್ಪರ್ಧೆಯನ್ನು ಬೆಳೆಸುತ್ತಾರೆ, ಖಾಸಗಿ ವಲಯದವರು ಸ್ಪರ್ಧೆಯನ್ನು ಬೆಳೆಸುತ್ತಾರೆ ಸಾರ್ವಜನಿಕ ವಲಯದೊಂದಿಗೆ. ಸೊ ಇಲ್ಲಿ ಹೆಚ್ಚಿನ ಸಾರ್ವಜನಿಕ ವಲಯಗಳು ಏಕಸ್ವಾಮ್ಯದ ಸ್ಥಾನವನ್ನು ಹೊಂದಿರುತ್ತವೆ. ಸೊ ಇದು ಅಸಮರ್ಥತೆ ಅಥವಾ ಅಸಮರ್ಥ ಮತ್ತು ನಷ್ಟಗಳಿಗೆ ಕಾರಣವಾಗುತ್ತವೆ. ಸೊ ಈ ರೀತಿ ಇರುವುದರಿಂದ ಖಾಸಗೀಕರಣವು ಸಾರ್ವಜನಿಕ ಉದ್ಯಮಗಳಿಗೆ ಸ್ಪರ್ಧೆಯನ್ನು ಸನ್ನಿವೇಶವನ್ನು ಸೃಷ್ಟಿಸುತ್ತದೆ ಮತ್ತು ಅವುಗಳ ದಕ್ಷತೆಯನ್ನು ಸುಧಾರಿಸಲು ಅವುಗಳಿಗೆ ಒತ್ತಾಯಿಸುತ್ತವೆ. ಸೊ ಈ ಕಾರಣದಿಂದ ಖಾಸಗಿ ವಲಯವು ಯಾವಾಗಲೂ ಸ್ಪರ್ಧೆಯನ್ನು ಒಡ್ಡುತ್ತವೆ. ಈ ಸ್ಪರ್ಧೆಯು ಸಾರ್ವಜನಿಕ ವಲಯದೊಂದಿಗೆ ಹೊಂದಿರುವುದರಿಂದ ಸಾರ್ವಜನಿಕ ವಲಯವು ಸಾಮಾನ್ಯವಾಗಿ ಏನು ಮಾಡುತ್ತವೆ ಅಂತಂದರೆ ತನ್ನ ಏಕಸ್ವಾಮ್ಯತ್ವವನ್ನು ಬಿಟ್ಟು ಸ್ಪರ್ಧೆಯನ್ನು ಒಡ್ಡಿ ಅಲ್ಲಿ ತನ್ನ ದಕ್ಷತೆಯನ್ನು ಕೂಡ ಸುಧಾರಿಸುತ್ತವೆ. ನೆಕ್ಸ್ಟ್ ಒನ್ ರೆಡ್ಯೂಸ್ ಫಿಸಿಕಲ್ ಬರ್ಡನ್. ನಾಲ್ಕನೇದು ರೆಡ್ಯೂಸ್ ಫಿಸಿಕಲ್ ಬರ್ಡನ್. ಇಲ್ಲಿ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡುವುದು ಅಂತ ಅರ್ಥ. ಪ್ರೈವೇಟೈಸೇಷನ್ ರೆಡ್ಯೂಸ್ ದ ಫಿಸಿಕಲ್ ಬರ್ಡನ್ ಆಫ್ ದಿ ಸ್ಟೇಟ್ ಬೈ ರಿಲೀವಿಂಗ್ ಇಟ್ ಆಫ್ ದಿ ಲಾಸಸ್ ಆಫ್ ದಿ ಪಬ್ಲಿಕ್ ಎಂಟರ್ಪ್ರೈಸಸ್ ಆ್ಯಂಡ್ ರೆಡ್ಯೂಸಿಂಗ್ ದಿ ಸೈಜ್ ಆಫ್ ದ ಬ್ಯೂರೋಕ್ರಸಿ. ಅಂದರೆ ಸಾಮಾನ್ಯವಾಗಿ ನಾವು ಇಲ್ಲಿ ನೋಡಬೇಕಾದ್ರೆ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡುವುದು ಯಾವ ರೀತಿ ಅಂತಂದರೆ ಖಾಸಗೀಕರಣವು ಅಧಿಕಾರಶಾಹಿಯ ಗಾತ್ರವನ್ನು ಕಡಿಮೆ ಮಾಡುವ ಮೂಲಕ ರಾಜ್ಯದ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಾರ್ವಜನಿಕ ಉದ್ಯಮದ ನಷ್ಟವನ್ನು ಕೂಡ ನಿವಾರಿಸುತ್ತದೆ. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಖಾಸಗಿ ವಲಯವು ಅಧಿಕಾರಶಾಹಿಗಳ ಗಾತ್ರ ಏನು ಮಾಡುತ್ತದೆ ಅಂದರೆ ಕಡಿಮೆ ಮಾಡಿ ಸೊ ಅವುಗಳ ಮೂಲಕ ರಾಜ್ಯದ ಹಣಕಾಸಿನ ಹೊರೆಯನ್ನು ಅಲ್ಲಿ ಸಾಮಾನ್ಯವಾಗಿ ಕಡಿಮೆ ಮಾಡಿ ಸಾರ್ವಜನಿಕ ಉದ್ಯಮದ ನಷ್ಟ ಕೂಡ ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಎಕನಾಮಿಕ್ ಡೆಮೋಕ್ರಸಿ. ಎಕನಾಮಿಕ್ ಡೆಮೋಕ್ರಸಿ ಅಂದರೆ ಆರ್ಥಿಕ ಪ್ರಜಾಪ್ರಭುತ್ವ. ಸೊ ಪ್ರೈವೇಟೈಸೇಷನ್ ಹೆಲ್ಪ್ಸ್ ಟು ಕಂಟ್ರೋಲ್ ಗೌರ್ಮೆಂಟ್ ಮೊನೋಪೊಲಿ. ಇಟ್ ಹೆಲ್ಪ್ಸ್ ಟು ಅಟ್ರಾಕ್ಟ್ ಮೋರ್ ರಿಸೋರ್ಸಸ್ ಫ್ರಮ್ ದಿ ಪ್ರೈವೇಟ್ ಸೆಕ್ಟರ್. It emerges from economic democracy by private participation in the economic sphere. ಅಂದರೆ ಖಾಸಗಿ ವಲಯವು ಸರ್ಕಾರದ ಏಕಸ್ವಾಮ್ಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಹೆಚ್ಚಿನ ಸಂಪನ್ಮೂಲಗಳನ್ನು ಆಕರ್ಷಿಸಲು ಖಾಸಗಿ ವಲಯವು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಕ್ಷೇತ್ರದಲ್ಲಿ ಖಾಸಗಿ ಭಾಗವಹಿಸುವಿಕೆಯಿಂದ ಆರ್ಥಿಕ ಪ್ರಜಾಪ್ರಭುತ್ವದಿಂದ ಕೂಡ ಹೊರಹೊಮ್ಮುತ್ತವೆ. ಅಂದರೆ ಇಲ್ಲಿ ಖಾಸಗಿ ವಲಯವು ಏಕಸ್ವಾಮ್ಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಿನ ಸಂಪನ್ಮೂಲಗಳನ್ನು ಆಕರ್ಷಿಸಲು ಕೂಡ ಸಹಾಯ ಮಾಡುತ್ತದೆ. ಇದರಿಂದ ಇಲ್ಲಿ ಖಾಸಗಿ ಕ್ಷೇತ್ರ ಭಾಗವಹಿಸುವಿಕೆಯಿಂದ ಆರ್ಥಿಕ ಪ್ರಜಾಪ್ರಭುತ್ವ
ಇಲ್ಲಿ ಹೊರಗುಳುತ್ತೇವೆ. ಸೊ ಕಾರಣದಿಂದ ನಾವು ಯಾವಾಗಲೂ ಖಾಸಗಿ ವಲಯವನ್ನು ಹೆಚ್ಚಿನ ಅನುಕೂಲವನ್ನು ಪಡೆಯಬಹುದು. ನೆಕ್ಸ್ಟ್ ಒನ್, ಆರನೇದು 6th ಒನ್, ಬೆಟರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂದರೆ ಉತ್ತಮ ಕೈಗಾರಿಕಾ ಸಂಬಂಧ. ಉತ್ತಮ ಕೈಗಾರಿಕಾ ಸಂಬಂಧ ಅಂದ್ರೆ ಪ್ರೈವೇಟೈಸೇಷನ್ ಮೇ ಇನ್ಕ್ರೀಸ್ ದ ನಂಬರ್ ಆಫ್ ವರ್ಕರ್ಸ್ ಆ್ಯಂಡ್ ದ ಕಾಮನ್ ಮ್ಯಾನ್ ಹೂ ಆರ್ ಶೇರ್ ಹೋಲ್ಡರ್ಸ್. ದಿಸ್ ಕುಡ್ ಮೇಕ್ ದಿ ಎಂಟರ್ಪ್ರೈಸಸ್ ಸಬ್ಜೆಕ್ಟ್ ಟು ಮೋರ್ ಪಬ್ಲಿಕ್ ವಿಜಿಲೆನ್ಸ್. ಅಂದರೆ ಖಾಸಗೀಕರಣವು ಕಾರ್ಮಿಕರ ಸಂಖ್ಯೆ, ಸಾಮಾನ್ಯ ಷೇರುದಾರರ ಸಂಖ್ಯೆ ಕೂಡ ಹೆಚ್ಚಿಸುತ್ತದೆ. ಮತ್ತು ಅದೇ ರೀತಿ ಇದು ಉದ್ಯಮಗಳನ್ನು ಹೆಚ್ಚು ಸಾರ್ವಜನಿಕರ ಜಾಗರೂಕತೆಗೆ ಒಳಪಡಿಸುತ್ತದೆ. ಅಂದರೆ ಖಾಸಗಿ ವಲಯವು ತನ್ನ ಉದ್ಯೋಗ ಸೃಷ್ಟಿ ಹೆಚ್ಚಿಗೆ ಮಾಡಿ, ಸಾಮಾನ್ಯರ ಷೇರುದಾರರ ಸಂಖ್ಯೆ ಕೂಡ ಹೆಚ್ಚಿಗೆ ಮಾಡಿ, ಸೊ ಇಲ್ಲಿ ಬೇಕಾಗಿರುವ ಸಾರ್ವಜನಿಕ ಜಾಗರೂಕತೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತದೆ. ಇನ್ನು 7ನೇದು ರಿಡಕ್ಷನ್ ಇನ್ ಪೊಲಿಟಿಕಲ್ ಇಂಟರ್ಫೆರೆನ್ಸ್ ಅಂದರೆ ರಾಜಕೀಯ ಹಸ್ತಕ್ಷೇಪ ಕಡಿತಗೊಳಿಸುವುದು ಅಥವಾ ಕಡಿಮೆ ಮಾಡುವುದು. ದ ಪ್ರೊಸೆಸ್ ಆಫ್ ಪ್ರೈವೇಟೈಸೇಷನ್ ರಿಡ್ಯೂಸ್ ಪೊಲಿಟಿಕಲ್ ಇಂಟರ್ಫೆರೆನ್ಸ್ ಇನ್ ದಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಬೈ ಗಿವಿಂಗ್ ಮೋರ್ ರಿಪ್ರೆಸೆಂಟೇಷನ್ ಟು ದಿ ಪ್ರೈವೇಟ್ ಸೆಕ್ಟರ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್. ಅದು ಸಾಮಾನ್ಯವಾಗಿ ರಾಜಕೀಯ ಹಸ್ತಕ್ಷೇಪ ಕಡಿಮೆ ಮಾಡೋದು. ಖಾಸಗೀಕರಣವು ಅಥವಾ ಖಾಸಗಿ ವಲಯದ ಪ್ರಕ್ರಿಯೆಯು ಸಾರ್ವಜನಿಕ ಉದ್ಯಮಗಳ ನಿರ್ವಹಣೆಯಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುವ ಮೂಲಕ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡುತ್ತದೆ. ಅಂದರೆ ಇಲ್ಲಿ ಖಾಸಗಿ ವಲಯ ಮೂಲಕ ರಾಜಕೀಯ ಹಸ್ತಕ್ಷೇಪವನ್ನು ಕಡಿತಗೊಳಿಸುವುದು ಅಂದರೆ ಖಾಸಗೀಕರಣದ ಪ್ರಕ್ರಿಯೆಯು ಸಾರ್ವಜನಿಕ ಉದ್ಯಮಗಳ ನಿರ್ವಹಣೆಯಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದಾಗ, ಸೊ ಈ ಮೂಲಕ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇರುವುದು. ಇನ್ ಲಾಸ್ಟ್ ಒನ್ 8th ಒನ್, ಇಂಡಿವಿಜುವಲ್ ಮೋಟಿವೇಶನ್, ವೈಯಕ್ತಿಕ ಪ್ರೇರಣೆ. ಇದು ಕೂಡ ಒಂದು ಮುಖ್ಯವಾದಂಥ ಅನುಕೂಲವಾಗಿದೆ ಖಾಸಗಿ ವಲಯದ, ಅಂದರೆ ವೈಯಕ್ತಿಕ ಪ್ರೇರಣೆ ಅಂತ ಕರಿತೀವಿ. ಸೊ ದ ಸಕ್ಸಸ್ ಆಫ್ ಪ್ರೈವೇಟ್ ಸೆಕ್ಟರ್ ರಿಸಿಡ್ಸ್ ಇನ್ ದಿ ಪ್ರಾಫಿಟ್ ಮೋಟಿವ್. ಪ್ರೈವೇಟೈಸೇಷನ್ ಮೋಟಿವೇಟ್ಸ್ the managers to make efficiency in the operations of the enterprises so that I can earn more and more profits. ಅಂದರೆ ಖಾಸಗಿ ವಲಯದ ಯಶಸ್ಸು ಲಾಭದ ಉದ್ದೇಶವಾಗಿರುತ್ತದೆ. ಖಾಸಗಿ ವಲಯದ ಯಶಸ್ಸು ಕಾಣಬೇಕಾದರೂ ಮುಖ್ಯವಾದಂಥ ಉದ್ದೇಶ ಅವರದು ಲಾಭವಾಗಿರುತ್ತದೆ. ಸೊ ಈ ಖಾಸಗಿ ವಲಯದ ಉದ್ಯಮದ ಕಾರ್ಯಾಚರಣೆಗಳಲ್ಲಿ ದಕ್ಷತೆಯನ್ನು ಮಾಡಲು ವ್ಯವಸ್ಥಾಪಕರನ್ನು ಪ್ರೇರಿಸಬೇಕಾಗುತ್ತದೆ. ಇದರಿಂದ ಹೆಚ್ಚು ಲಾಭ ಗಳಿಸಬಹುದು. ಸೊ ಆ ಕಾರಣದಿಂದ ಇಲ್ಲಿ ಮುಖ್ಯವಾದಂಥ ಅನುಕೂಲ ಏನಂದರೆ ವೈಯಕ್ತಿಕ ಪ್ರೇರಣೆ ಹೆಚ್ಚಿರುವುದರಿಂದ ಅಲ್ಲಿ ಹೆಚ್ಚು ಲಾಭಗಳನ್ನು ಕೂಡ ನಾವು ಪಡೆಯಬಹುದಾಗಿದೆ. ನೆಕ್ಸ್ಟ್ ಒನ್, ಡಿಸ್ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂದರೆ ಖಾಸಗಿ ವಲಯದ ಅನಾನುಕೂಲಗಳು ಯಾವುವು ಅಂಥೇಳಿ ಒಂದರ ನಂತರ ಒಂದು ನಾವು ಇಲ್ಲಿ ವಿವರವಾಗಿ ಚರ್ಚಿಸೋಣ. ಸೊ ಮೊದಲನೇದಾಗಿ ಪ್ರಾಬ್ಲಮ್ ಆಫ್ ಪ್ರೈಸ್ ಅಂದರೆ ಬೆಲೆಯ ಸಮಸ್ಯೆ. ದ ಗೌರ್ಮೆಂಟ್ಸ್ ಯೂಶುವಲಿ ವಾಂಟ್ ಟು ಸೇಲ್ ದ ಲೀಸ್ಟ್ ಪ್ರಾಫಿಟೇಬಲ್ ಎಂಟರ್ಪ್ರೈಸಸ್ ದೋಸ್ ದ್ಯಾಟ್ ದ ಪ್ರೈವೇಟ್ ಸೆಕ್ಟರ್ ಈಸ್ ನಾಟ್ ವಿಲ್ಲಿಂಗ್ ಟು ಬೈ ಅಟ್ ಎ ಪ್ರೈಸ್ ಎಕ್ಸೆಪ್ಟೇಬಲ್ ಟು ದಿ ಗೌರ್ಮೆಂಟ್. ಅಂದರೆ ಇಲ್ಲಿ ಅನಾನುಕೂಲದಲ್ಲಿ ಮೊದಲನೇದು ಬೆಲೆಯ ಸಮಸ್ಯೆ ಆಗಿದ್ದು, ಇದು ಸರ್ಕಾರವು ಸಾಮಾನ್ಯವಾಗಿ ಕಡಿಮೆ ಲಾಭದಾಯಕ ಉದ್ಯಮಗಳನ್ನು ಮಾರಾಟ ಮಾಡಲು ಬಯಸುತ್ತದೆ. ಸಾಮಾನ್ಯವಾಗಿ ಸರ್ಕಾರ ಏನು ಮಾಡ್ತೈತೆ ಅಂದ್ರೆ ಇಲ್ಲಿ ಸಾಮಾನ್ಯ ಲಾಭದಾಯಕವಾದಂಥ ಅಥವಾ ಕಡಿಮೆ ಲಾಭದಾಯಕವಾದಂಥ ಉದ್ಯಮಗಳನ್ನು ಮಾರಾಟ ಮಾಡಲು ಮುಂದೆ ಬರುತ್ತವೆ. ಆದರೆ ಖಾಸಗಿ ವಲಯವು ಸರ್ಕಾರಕ್ಕೆ ಸ್ವೀಕಾರವಾದಂಥ ಬೆಲೆಗೆ ಖರೀದಿಸಲು ಸಿದ್ಧವಿರೋದಿಲ್ಲ. ಕಾರಣ ಏನಂತಂದರೆ ಈ ಖಾಸಗಿ ವಲಯದಲ್ಲಿ ಇರುವಂಥ ಉದ್ಯಮಗಳು ಲಾಭಗೋಸ್ಕರ ಮುಂದುವರಿಯುತ್ತವೆ. ಆದರೆ ಇಲ್ಲಿ ನಷ್ಟ ಹೊಂದುತ್ತಿರುವ ಸಾಮಾನ್ಯವಾದಂಥ ಉದ್ಯಮಗಳು ಮಾರಾಟ ಮಾಡಲು ಬಯಸಿದಾಗ ಸೊ ಅವುಗಳನ್ನು ಸರ್ಕಾರದ ಸ್ವೀಕಾರವಾದಂಥ ಬೆಲೆಗೆ ಖರೀದಿಸಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಒನ್, ಅಪೋಸಿಷನ್ ಫ್ರಾಮ್ ಎಂಪ್ಲಾಯೀಸ್
ಅಪೋಸಿಷನ್ ಫ್ರಮ್ ಎಂಪ್ಲಾಯೀಸ್ ಅಂದರೆ ಉದ್ಯೋಗಗಳಿಂದ ವಿರೋಧ. ಡಿಸ್ಇನ್ವೆಸ್ಟ್ಮೆಂಟ್ ಟೆನ್ಸ್ ಟು ಅರೈಸ್ ಪೊಲಿಟಿಕಲ್ ಅಪೋಸಿಷನ್ ಫ್ರಮ್ ಎಂಪ್ಲಾಯೀಸ್ who may lose their jobs, from politicians who fear short-term unemployment, consequence of liquidation of cost reduction by private owners. ಅಂದರೆ ಇಲ್ಲಿ ಹೂಡಿಕೆ ಹಿಂತೆಗೆತದಿಂದ ಕಾರ್ಮಿಕರು ಉದ್ಯೋಗ ಕಳೆದುಕೊಳ್ಳುವ ಭಯದಿಂದ ಅದನ್ನು ವಿರೋಧಿಸುತ್ತಾರೆ. ಹಾಗೂ ರಾಜಕಾರಣಿಗಳು ಖಾಸಗಿ ಮಾಲೀಕರು ವೆಚ್ಚ ಕಡಿತಕ್ಕಾಗಿ ಉದ್ಯೋಗ ಕಡಿತಗೊಳಿಸುತ್ತಿದ್ದಾರೆಂದು ವಿರೋಧ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಇಲ್ಲಿ ಉದ್ಯೋಗಿಗಳು ಇದನ್ನು ವಿರೋಧಿಸಲು ಕಾರಣ ಅಂದರೆ ಇಲ್ಲಿ ಹೂಡಿಕೆ ಹಿಂತೆಗೆತದಿಂದ ತನ್ನ ಉದ್ಯೋಗವನ್ನು ನಾವು ಕಳೆದುಕೊಳ್ಳುತ್ತೇವೆ ಅಂತ ಭಯದಿಂದ ಅವರು ಇದನ್ನು ವಿರೋಧ ಮಾಡ್ತಾರೆ. ಅದರೊಂದಿಗೆ ರಾಜಕಾರಣಿಗಳು ಕೂಡ ಅವರನ್ನು ವಿರೋಧಿಸುತ್ತಾರೆ, ಖಾಸಗಿ ವಲಯದವರನ್ನು ವಿರೋಧಿಸುತ್ತಾರೆ. ಕಾರಣ ಏನಂದರೆ ಇಲ್ಲಿ ಉದ್ಯೋಗ ಅವಕಾಶಗಳನ್ನು ನೀವು ವೆಚ್ಚ ಕಡಿತಕ್ಕಾಗಿ ಕಡಿಮೆಗೊಳಿಸುವುದರಿಂದ ಅದನ್ನು ನಾವು ತಿರಸ್ಕರಿಸುತ್ತೇವೆ ಎಂದು ಕೂಡ ರಾಜಕಾರಣಿಗಳನ್ನು ವಿರೋಧಿಸಬಹುದು. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ಆಫ್ ಫೈನಾನ್ಸ್ ಅಂದರೆ ಹಣಕಾಸಿನ ಸಮಸ್ಯೆ. ಇದೊಂದು ಸಾಮಾನ್ಯವಾದಂಥ ಸಮಸ್ಯೆಯಾಗಿದೆ. ಇಲ್ಲಿ ಖಾಸಗಿ ವಲಯದಲ್ಲಿ ಅನಾನುಕೂಲದಲ್ಲಿ ಇದು ಒಂದು ಕೂಡ. ಇನ್ ದ ಡೆವಲಪಿಂಗ್ ಕಂಟ್ರೀಸ್ ಅಂಡರ್ ದ ಡೆವಲಪ್ಡ್ ಕ್ಯಾಪಿಟಲ್ ಮಾರ್ಕೆಟ್ sometimes makes it difficult for the government to float shares and for individual buyers to finance the large purchases. ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಅಭಿವೃದ್ಧಿ ಹೊಂದಿದ ಬಂಡವಾಳ ಮಾರುಕಟ್ಟೆಯಲ್ಲಿ ಕೆಲವೊಮ್ಮೆ ಸರ್ಕಾರಕ್ಕೆ ಷೇರುಗಳನ್ನು ಚಲಿಸುವುದು ಮತ್ತು ವೈಯಕ್ತಿಕ ಕೊಂಡುಕೊಳ್ಳುವವರಿಗೆ ದೊಡ್ಡ ಖರೀದಿಗೆ ಹಣಕಾಸು ಒದಗಿಸುವುದು ಕಷ್ಟವಾಗುತ್ತದೆ. ಸಾಮಾನ್ಯವಾಗಿ ಇಲ್ಲಿ ಅನಾನುಕೂಲ ಏನಂದರೆ ಖಾಸಗಿ ವಲಯದಲ್ಲಿ ಬೇಕಾಗಿರುವಂಥ ಹೂಡಿಕೆ ಹೂಡಲು ಅಥವಾ ಷೇರುಗಳನ್ನು ಖರೀದಿಸಲು ಇಲ್ಲಿ ಸರ್ಕಾರ ಸಹಾಯಧನವನ್ನು ನೀಡಲು ಕಷ್ಟವಾಗುತ್ತದೆ. ಸೊ ಆ ಮೂಲಕ ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮಂಥ ದೇಶದಲ್ಲಿ ಅಭಿವೃದ್ಧಿ ಹೊಂದಿದಂಥ ಬಂಡವಾಳ ಮಾರುಕಟ್ಟೆಗಳು ಇದ್ದರೂ ಕೂಡ ಕೆಲವೊಮ್ಮೆ ಸರ್ಕಾರಕ್ಕೆ ಷೇರುಗಳನ್ನು ಚಲಿಸುವುದು ಮತ್ತು ವೈಯಕ್ತಿಕ ಕೊಂಡುಕೊಳ್ಳುವವರಿಗೆ ದೊಡ್ಡ ಖರೀದಿಗೆ ಹಣಕಾಸು ಒದಗಿಸುವುದು ತುಂಬ ಅಸಾಧ್ಯವಾದದ್ದು ಅಥವಾ ಕಷ್ಟಕರವಾಗಿರುತ್ತವೆ. ನಾಲ್ಕನೇದು ಫೋರ್ತ್ ಒನ್, ಇಂಡಿಪೆಂಡೆನ್ಸ್ ಆನ್ ಗೋರ್ಮೆಂಟ್ ಅಂದರೆ ಸರ್ಕಾರದ ಮೇಲೆ ಸ್ವತಂತ್ರ. ಏನಿದು ಸರ್ಕಾರದ ಮೇಲೆ ಸ್ವತಂತ್ರ ಅಂದರೆ ದೇರ್ ಹ್ಯಾಸ್ ಬಿನ್ ಆ್ಯನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಪ್ರೈವೇಟ್ ಸೆಕ್ಟರ್ ಬೈ ದಿ ಗೌರ್ಮೆಂಟ್. ದಿಸ್ ಹ್ಯಾಸ್ prevented and competition from becoming a generalized phenomenon of the economy. ಸರ್ಕಾರವು ಖಾಸಗಿ ವಲಯದ ಮೇಲೆ ನಿಯಮ ಮತ್ತು ನಿಯಂತ್ರಣ ಹೊಂದಿರುತ್ತವೆ. ಸರ್ಕಾರ ಸಾಮಾನ್ಯವಾಗಿ ಖಾಸಗಿ ವಲಯದ ಮೇಲೆ ನೀತಿ, ನಿರ್ಬಂಧ, ನಿಯಮಗಳು ಮತ್ತು ನಿಯಂತ್ರಣಗಳನ್ನು ಹೊಂದಿರುತ್ತವೆ. ಇದು ಆರ್ಥಿಕತೆಯ ಸಾಮಾನ್ಯ ವಿದ್ಯಮಾನವಾಗುವುದನ್ನು ಮತ್ತು ಸ್ಪರ್ಧೆಯನ್ನು ತಡೆಯುವುದರಲ್ಲಿ ಒಂದು ರೀತಿಯ ಸಮಸ್ಯೆವಾಗಿರುತ್ತದೆ. ಕಾರಣ ಏನಂತಂದರೆ ಇಲ್ಲಿ ಬೇಕಾಗಿರುವಂಥ ನೀತಿ ನಿರ್ಬಂಧಗಳು ಅಥವಾ ನಿಯಂತ್ರಣವನ್ನು ಅಳವಡಿಸಿದಾಗ ಇಲ್ಲಿ ಆರ್ಥಿಕವಾದಂಥ ಸಾಮಾನ್ಯವಾದಂಥ ವಿದ್ಯಮಾನದಲ್ಲಿ ಸ್ಪರ್ಧೆಯನ್ನು ತಡೆಯುತ್ತದೆ. ಸೊ ಇದು ಕೂಡ ಒಂದು ಅನಾನುಕೂಲ. ಐದನೇದು ಫಿಫ್ತ್ ಒನ್, ಕನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್. ಕನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಅಂದರೆ ಆರ್ಥಿಕ ಶಕ್ತಿಯ ಏಕಾಗ್ರತೆ. ದ ಪ್ರೈವೇಟ್ ಸೆಕ್ಟರ್ ಎಮರ್ಜಸ್ ಎ ಮೊನೊಪೊಲಿ ಆ್ಯಂಡ್ ದಿ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ಇನ್ ದಿ ಹ್ಯಾಂಡ್ಸ್ ಆಫ್ ಫ್ಯೂ. ದ ಡೊಮಿನೆನ್ಸ್ ಆಫ್ ಸಮ್ ಬಿಸ್ನೆಸ್ ಗ್ರೂಪ್ಸ್ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಅಸೆಟ್ಸ್ ಈಸ್ ಆ್ಯನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪ್ರಾಬ್ಲಮ್. ಅಂದರೆ ಇಲ್ಲಿ ಖಾಸಗಿ ವಲಯವು ಏಕಸ್ವಾಮ್ಯ ಮತ್ತು ಆರ್ಥಿಕ ಶಕ್ತಿಯ ಏಕಾಗ್ರತೆಯನ್ನು ಕೆಲವರ ಕೈಯಿಂದ ಹೊರತರುತ್ತದೆ. ಬಂಡವಾಳ ಮತ್ತು ಸ್ವತ್ತುಗಳ ವಿಷಯದಲ್ಲಿ ಕೆಲವು ವ್ಯಾಪಾರ ಗುಂಪುಗಳು ಪ್ರಾಬಲ್ಯವು ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಯಾಗಿದೆ. ಅಂದರೆ ಸಾಮಾನ್ಯವಾಗಿ ಈಗ ಖಾಸಗಿ ವಲಯದವರು ಇದ್ದಾಗ ಇಲ್ಲಿ ಏಕಸ್ವಾಮ್ಯ ಮತ್ತು ಅವುಗಳ ಆರ್ಥಿಕ ಶಕ್ತಿ ಏಕಾಗ್ರತೆ ಇದ್ದಾಗ ಅವು ಕೆಲವರ ಕೈಯಿಂದ ಹೊರತರುತ್ತದೆ. ಅದೇ ರೀತಿ ಬಂಡವಾಳ ಮತ್ತು ಸ್ವತ್ತುಗಳ ವಿಷಯದಲ್ಲಿ ಕೆಲವು ವ್ಯಾಪಾರಿ ಗುಂಪುಗಳು ಪ್ರಾಬಲ್ಯವಿರುತ್ತವೆ. ಸೊ ಅಂಥ ಪ್ರಾಬಲ್ಯಗಳು ಇಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಸಮಸ್ಯೆಯಾಗಿ ಕೂಡ
ಹೊರಹೊಮ್ಮುತ್ತದೆ. ನೆಕ್ಸ್ಟ್ ಒನ್ ಆರನೇದು 6th ಒನ್ ವೈಡ್ ಸ್ಪ್ರೆಡ್ ಸಿಕ್ನೆಸ್. ವೈಡ್ ಸ್ಪ್ರೆಡ್ ಸಿಕ್ನೆಸ್ ಅಂದರೆ ವ್ಯಾಪಕ ಅಥವಾ ದೊಡ್ಡ ಕಾಯಿಲೆ ಅಂತ ಕರಿಬೋದು. ದ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಸಚ್ ಆಸ್ ಟೆಕ್ಸ್ಟೈಲ್ಸ್, ಇಂಜಿನಿಯರಿಂಗ್, ಕೆಮಿಕಲ್ಸ್, ಐರನ್ ಆ್ಯಂಡ್ ಸ್ಟೀಲ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ದಿ ಪ್ರಾಬ್ಲಮ್ಸ್ ಆಫ್ ಇಂಡಸ್ಟ್ರಿಯಲ್ ಸಿಕ್ನೆಸ್. ಇನ್ನು ನೀವು ಸಾಮಾನ್ಯವಾಗಿ ನೋಡಬೇಕಾದಂಗೆ ಖಾಸಗಿ ವಲಯದ ಕೈಗಾರಿಕೆಗಳಾದಂಥ ಜವಳಿ ಕೈಗಾರಿಕೆ ಆಗಿರ್ಬೋದು, ಇಂಜಿನಿಯರಿಂಗ್ ಕೈಗಾರಿಕೆ ಆಗಿರ್ಬೋದು, ರಾಸಾಯನಿಕ ಕೈಗಾರಿಕೆಗಳು ಆಗಿರ್ಬೋದು, ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಾಗಿರ್ಬೋದು, ಇಂಥ ಕೈಗಾರಿಕೆಗಳ ಉದ್ಯಮಿಗಳು ಕೈಗಾರಿಕೆ ಕಾಯಿಲೆಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಸೊ ಕಾರಣ ಏನಂದರೆ ಇಲ್ಲಿ ಇರುವಂಥ ಖಾಸಗಿ ವಲಯದಲ್ಲಿ ಇರುವಂಥ ಅನೇಕ ಸಮಸ್ಯೆಗಳು, ಅನೇಕ ಅಡೆತಡೆಗಳ ಮೂಲಕ ಕೂಡ ಇಲ್ಲಿ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇನ್ 7th ಒನ್ ನೋ ಗ್ಯಾರಂಟಿ ಆಫ್ ಸಕ್ಸಸ್. ನೋ ಗ್ಯಾರಂಟಿ ಆಫ್ ಸಕ್ಸಸ್ ಅಂದರೆ ಇಲ್ಲಿ ಯಶಸ್ಸಿಗೆ ಖಾತ್ರಿ ಇಲ್ಲ ಅಂತ ಹೇಳಿ. ದ ಪ್ರೈವೇಟೈಸೇಷನ್ ಈಸ್ ನಾಟ್ ಎ ಗ್ಯಾರಂಟಿ ಆಫ್ ದಿ ಸಕ್ಸಸ್ ಆಫ್ ಆ್ಯನ್ ಇಂಡಿವಿಜುವಲ್ ಯೂನಿಟ್. ಇಟ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ದ್ಯಾಟ್ ದ ಮೆನಿ ಪ್ರೈವೇಟ್ ಸೆಕ್ಟರ್ ಯೂನಿಟ್ಸ್ ಮೇಕ್ ಹ್ಯೂಜ್ ಲಾಸಸ್. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಖಾಸಗಿ ವಲಯ ವೈಯಕ್ತಿಕ ಯಶಸ್ಸಿನ ಖಾತ್ರಿ ಇರುವುದಿಲ್ಲ. ಇಲ್ಲಿ ವೈಯಕ್ತಿಕವಾಗಿ ಯಶಸ್ಸು ಕಾಣ್ತೀವಿ ಅಂಥೇಳಿ ಇಲ್ಲಿ ಯಾವುದೇ ರೀತಿಯ ಗ್ಯಾರಂಟಿ ಇರುವುದಿಲ್ಲ. ಈ ರೀತಿ ಅನೇಕ ಖಾಸಗಿ ವಲಯದ ಘಟಕಗಳು ಭಾರಿ ನಷ್ಟವನ್ನು ಅನುಭವಿಸುತ್ತಿರುವುದನ್ನು ನಾವು ಕಾಣ್ಬೋದು. ಇಲ್ಲಿ ಯಾವುದೇ ಖಾಸಗಿ ವಲಯಕ್ಕೆ ಗ್ಯಾರಂಟಿ ಇಲ್ಲದೆ ಇರುವುದರಿಂದ ಅನೇಕ ರೀತಿಯ ನಾವು ಖಾಸಗಿ ವಲಯದ ಕೈಗಾರಿಕೆಗಳನ್ನು ನಾವು ಇಲ್ಲಿ ನಷ್ಟದಿಂದ ಬಳಲುತ್ತಿದ್ದೇವೆ. ಹಾಗೂ ಅವು ನಷ್ಟದಿಂದ ಇಲ್ಲಿ ಸಾಮಾನ್ಯವಾಗಿ ಸ್ಪರ್ಧೆಯಿಂದ ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್. ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್ ಮೀನ್ಸ್ ಪ್ರೈವೇಟ್ ಸೆಕ್ಟರ್ ಯೂನಿಟ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಇನ್ ದೋಸ್ ಏರಿಯಾಸ್ ವಿಚ್ ಆರ್ ಮೋಸ್ಟ್ suitable for profit purpose. It result in the concentration of individual units in a few areas. ಅಂದರೆ ಇಲ್ಲಿ ಆಂಬ್ಯುಲೆನ್ಸ್ ಅಭಿವೃದ್ಧಿ ಅಂದರೆ ಲಾಭದ ಉದ್ದೇಶಕ್ಕಾಗಿ ಹೆಚ್ಚು ಸೂಕ್ತವಾದ ಪ್ರದೇಶಗಳಲ್ಲಿ ಖಾಸಗಿ ವಲಯದ ಘಟಕಗಳು ಪ್ರಭಾವ ಬೀರುತ್ತವೆ. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಲಾಭದ ಉದ್ದೇಶವಾಗಿರುತ್ತದೆ, ಮುಖ್ಯವಾದಂಥ ಉದ್ದೇಶ ಲಾಭವಾಗಿರುತ್ತದೆ. ಈ ರೀತಿ ಲಾಭದ ಉದ್ದೇಶಕ್ಕಾಗಿ ಹೆಚ್ಚು ಸೂಕ್ತವಾಗಿರುವಂಥ ಪ್ರದೇಶಗಳನ್ನು ಹುಡುಕಾಡಿ ಅಲ್ಲಿ ಖಾಸಗಿ ವಲಯದ ಘಟಕಗಳು ಪ್ರಭಾವ ಬೀರುತ್ತವೆ. ಇದು ಕೆಲವು ಪ್ರದೇಶಗಳಲ್ಲಿ ಪ್ರತ್ಯೇಕ ಘಟಕಗಳು ಸಾಂದ್ರತೆಗೆ ಕಾರಣವಾಗುತ್ತದೆ. ಇಂಥ ಕೆಲವು ಖಾಸಗಿ ವಲಯಗಳು ಒಂದೇ ಪ್ರದೇಶದಲ್ಲಿ ಸೂಕ್ತವಾದಂಥ ಪ್ರದೇಶಗಳಲ್ಲಿ ಅಲ್ಲಿ ತನ್ನ ಒಂದು ಪ್ರಭಾವವನ್ನು ಬೀರಿದಾಗ ಅಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚಿನ ಸಾಂದ್ರತೆಗೆ ಕಾರಣ ಕೂಡ ಆಗಿರುತ್ತದೆ. ಓಕೆ, ಈಗ ನಾವು ಚರ್ಚಿಸಿದಂಥ ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಸೊ ಇಲ್ಲಿ 5 ಆಬ್ಜೆಕ್ಟಿವ್ ಪ್ರಶ್ನೆಗಳು ಇದ್ದಾವೆ. ಸೊ ಅದರಲ್ಲಿ ಮೊದಲನೇದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಅಡ್ವಾಂಟೇಜಸ್ ಆಫ್ ಪ್ರೈವೇಟ್ ಸೆಕ್ಟರ್. ಅಂದರೆ ಇದರಲ್ಲಿ ಯಾವುದು ಖಾಸಗಿ ವಲಯದ ಅನುಕೂಲ ಅಲ್ಲ ಅಂತ ಹೇಳಿ ನಾವು ನೋಡಬೇಕಾಗಿದೆ. ಇಲ್ಲಿ 4 ಆಬ್ಜೆಕ್ಟಿವ್ಸ್ ಇದ್ದಾವೆ. ಸೊ ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಗುರುತಿಸಬೇಕಾಗಿದೆ. ಸೊ ಫಸ್ಟ್ ಒನ್ ಫೈನಾನ್ಷಿಯಲ್ ರಿಸೋರ್ಸ್. ನೆಕ್ಸ್ಟ್ ಒನ್ ಆಪ್ಟಿಮಮ್ ಯುಟಿಲೈಜೇಷನ್ ಆಫ್ ರಿಸೋರ್ಸ್. ನೆಕ್ಸ್ಟ್ ಒನ್ ಫಾರೆಸ್ಟ್ ಕಾಂಪಿಟೇಷನ್. ಆ್ಯಂಡ್ ಲಾಸ್ಟ್ ಒನ್ ರಿಡ್ಯೂಸ್ ಫಿಸಿಕಲ್ ಬರ್ಡನ್. ಹಾಗಾದರೆ ಇದರಲ್ಲಿ ಯಾವುದು ಒಂದು ಅಡ್ವಾಂಟೇಜಸ್ ಅನುಕೂಲ ಅಲ್ಲ ಅಂತ ನೋಡಬೇಕಾದ್ರೆ ಫೈನಾನ್ಷಿಯಲ್ ರಿಸೋರ್ಸ್ ಅಂದರೆ ಇಲ್ಲಿ ಹಣಕಾಸಿನ ಸಂಪನ್ಮೂಲಗಳು. ಎರಡನೇದು ಆಪ್ಟಿಮಮ್ ಯುಟಿಲೈಜೇಷನ್ ಆಫ್ ರಿಸೋರ್ಸ್ ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಆ್ಯಂಡ್ ನೆಕ್ಸ್ಟ್ ಫಾರೆಸ್ಟ್ ಕಾಂಪಿಟೇಷನ್ ಅಂದರೆ ಇದು ಅರಣ್ಯ ಸ್ಪರ್ಧೆ ಅಂತ ಆಗುತ್ತದೆ. ಆದರೆ ಅದು ಫಾರೆಸ್ಟ್ ಕಾಂಪಿಟೇಷನ್ ಅಲ್ಲ, ಫೋಸ್ಟರಿಂಗ್ ಕಾಂಪಿಟೇಷನ್ ಅಂತ ಅಲ್ಲಿ ಅನುಕೂಲ ಇದೆ. ಸೊ ಸ್ಪರ್ಧೆಯನ್ನು ಬೆಳೆಸುವುದು. ಸೊ ಹಾಗಾದರೆ ಇದು ಥರ್ಡ್ ಒಂದು ತಪ್ಪಾದಂಥ ಉತ್ತರ.
ರೈಟ್. ಸೊ ಹಾಗಾದರೆ ಇದು ಫಾರೆಸ್ಟ್ ಕಾಂಪಿಟೇಷನ್ನು ಏನಪ್ಪ ಅಂದರೆ ಅನಾನುಕೂಲ, ಇದೊಂದು ಅನಾನುಕೂಲ ಅಲ್ಲ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈವೇಟ್ ಸೆಕ್ಟರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈವೇಟ್ ಸೆಕ್ಟರ್. ಇದರಲ್ಲಿ ಯಾವುದು ಖಾಸಗಿ ವಲಯದ ಅನಾನುಕೂಲ? ಪ್ರಾಬ್ಲಮ್ ಆಫ್ ಪ್ರೈಸ್, ಅಪೋಸಿಷನ್ ಫ್ರಮ್ ಎಂಪ್ಲಾಯೀಸ್, ಪ್ರಾಬ್ಲಮ್ ಆಫ್ ಫೈನಾನ್ಸ್, ಆಲ್ ದಿ ಅಬೋವ್. ಸೊ ಹಾಗಾದರೆ ಇದರಲ್ಲಿ ಯಾವುದು ಒಂದು ಅನಾನುಕೂಲ ಅಂತ ನೋಡಬೇಕಾದ್ರೆ ಪ್ರಾಬ್ಲಮ್ ಆಫ್ ಪ್ರೈಸ್ ಬೆಲೆಯ ಸಮಸ್ಯೆ, ಅಪೋಸಿಷನ್ ಫ್ರಮ್ ಎಂಪ್ಲಾಯೀಸ್ ಉದ್ಯೋಗಿಗಳಿಂದ ವಿರೋಧ, ಪ್ರಾಬ್ಲಮ್ ಆಫ್ ಫೈನಾನ್ಸ್ ಹಣಕಾಸಿನ ಸಮಸ್ಯೆ. ಸೊ ಇವೆಲ್ಲವನ್ನು ನೋಡಿದಾಗ ಇವೆಲ್ಲವೂ ಏನಪ್ಪ ಅಂದ್ರೆ ಖಾಸಗಿ ವಲಯದ ಅನಾನುಕೂಲಗಳು ಆಗುವುದರಿಂದ ಇಲ್ಲಿ ನಾಲ್ಕನೇದು ಆಲ್ ದಿ ಅಬೋವ್ ಅಂದರೆ ಎಲ್ಲವೂ ಇವು ಅನಾನುಕೂಲಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಫೋಸ್ಟ್ರಿಂಗ್ ಮೀನ್ಸ್ ಆರ್ ಫೋಸ್ಟ್ರಿಂಗ್ ಕಾಂಪಿಟೇಷನ್ ಮೀನ್ಸ್. ಫೋಸ್ಟ್ರಿಂಗ್ ಕಾಂಪಿಟೇಷನ್ ಮೀನ್ಸ್ ಅಂದರೆ ಸ್ಪರ್ಧೆ ಬೆಳೆಸುವುದು ಎಂದರೆ ಏನು? ಕ್ರಿಯೇಟಿಂಗ್ ಮೊನೋಪಲಿ, ಎರಡನೇದು ಕ್ರಿಯೇಟಿಂಗ್ ಕಾಂಪಿಟೇಷನ್, ಡಿಸ್ಕರೇಜ್ ಕಾಂಪಿಟೇಷನ್, ಇನ್ಕರೇಜ್ ಕಾಂಪಿಟೇಷನ್. ಸೊ ಇಲ್ಲಿ ಕ್ರಿಯೇಟಿಂಗ್ ಮನಿ ಅಂದರೆ ಇಲ್ಲಿ ಕ್ರಿಯೇಟಿಂಗ್ ಮೊನೋಪಲಿ ಅಂದರೆ ಏಕಸ್ವಾಮ್ಯವನ್ನು ಸೃಷ್ಟಿಸುವುದು, ಕ್ರಿಯೇಟಿಂಗ್ ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯನ್ನು ಸೃಷ್ಟಿಸುವುದು, ಡಿಸ್ಕರೇಜ್ ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯನ್ನು ಡಿಸ್ಕರೇಜ್ ಮಾಡೋದು, ಇನ್ಕರೇಜ್ ಮೊನೋಪಲಿ ಅಂದರೆ ಏಕಸ್ವಾಮ್ಯನ ಇನ್ಕರೇಜ್ ಮಾಡೋದು. ಸೊ ಇಲ್ಲಿ ಫೋಸ್ಟ್ರಿಂಗ್ ಕಾಂಪಿಟೇಷನ್ ಅಂದ್ರೇನು? ಕ್ರಿಯೇಟಿಂಗ್ ಕಾಂಪಿಟೇಷನ್ ಅಂದರೆ ಸ್ಪರ್ಧೆಯನ್ನು ಸೃಷ್ಟಿಸುವುದು. ನೆಕ್ಸ್ಟ್ ಒನ್, ವಾಟ್ ಮೀನ್ ಬೈ ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್. ಆಂಬ್ಯುಲೆನ್ಸ್ ಅಭಿವೃದ್ಧಿ ಅಂದರೆ ಏನು? ಸೊ ಇಲ್ಲಿ ಫಸ್ಟ್ ಒನ್, ಇನ್ಫ್ಲುಯೆನ್ಸ್ಡ್ ದಿ ಏರಿಯಾ ಫಾರ್ ಪೊಸಿಷನ್ ಫ್ಯಾಷನ್ ಪರ್ಪೋಸ್. ನೆಕ್ಸ್ಟ್ ಒನ್, ಇನ್ಫ್ಲುಯೆನ್ಸ್ಡ್ ದ ಏರಿಯಾ ಫಾರ್ ಪ್ರೊಟೆಕ್ಷನ್ ಪರ್ಪೋಸ್. ಥರ್ಡ್ ಒನ್, ಇನ್ಫ್ಲುಯೆನ್ಸ್ಡ್ ದ ಏರಿಯಾ ಫಾರ್ ಪ್ರಾಫಿಟ್ ಪರ್ಪೋಸ್. ಆ್ಯಂಡ್ ಫೋರ್ತ್ ಒನ್, ಇನ್ಫ್ಲುಯೆನ್ಸ್ಡ್ ದ ಏರಿಯಾ ಫಾರ್ ಎಂಪ್ಲಾಯ್ಮೆಂಟ್ ಪರ್ಪೋಸ್. ಇಲ್ಲಿ ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್ ಅಂದ್ರೇನು? ವಲಯವನ್ನು ಪ್ರಭಾವಿತಗೊಳಿಸುವುದು ಅಥವಾ ಪ್ರದೇಶವನ್ನು ಪ್ರಭಾವಿತಗೊಳಿಸುವುದು. ಸೊ ಯಾವಾಗೋಸ್ಕರ? ಸೊ ಇಲ್ಲಿ ವಲಯವನ್ನು ಫ್ಯಾಷನ್ಗೋಸ್ಕರ ಪ್ರಭಾವಿತಗೊಳಿಸೋದು, ಅಥವಾ ಪ್ರೊಟೆಕ್ಷನ್ಗೋಸ್ಕರ ಪ್ರಭಾವಿತಗೊಳಿಸೋದು, ಅಥವಾ ಪ್ರಾಫಿಟ್ಗೋಸ್ಕರ ಪ್ರಭಾವಿತಗೊಳಿಸೋದು, ಅಥವಾ ಉದ್ಯೋಗಗೋಸ್ಕರ ಪ್ರಭಾವಿತಗೊಳಿಸೋದು. ಸೊ ಇಲ್ಲಿ ವಾಟ್ ಮೀನ್ ಬೈ ಆಂಬ್ಯುಲೆನ್ಸ್ ಡೆವಲಪ್ಮೆಂಟ್ ಅಂದರೆ ಆಂಬ್ಯುಲೆನ್ಸ್ ಅಭಿವೃದ್ಧಿ ಅಂದರೆ ಏನು? ಸೊ ಇಲ್ಲಿ ಲಾಭದಗೋಸ್ಕರ ವಲಯವನ್ನು ಪ್ರಭಾವಿತಗೊಳಿಸುವುದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಒನ್, ಕೊನೆಯದಾಗಿ 5ನೇ ಪ್ರಶ್ನೆ, ವಿಚ್ ಒನ್ ಈಸ್ ದ ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್. ಇದರಲ್ಲಿ ಯಾವುದು ಖಾಸಗಿ ವಲಯದ ಅನುಕೂಲ? ಇಲ್ಲಿ ಮೇಲೆ ಕೇಳಿದ್ದು ನಾವು 1ನೇ ಪ್ರಶ್ನೆಯಲ್ಲಿ ಇದರಲ್ಲಿ ಯಾವುದು ಖಾಸಗಿ ವಲಯದ ಅನುಕೂಲ ಅಲ್ಲ ಅಂತ ಕೇಳಿದ್ವಿ. ಇಲ್ಲಿ ಯಾವುದು ಅನುಕೂಲ ಅಂತ ಕೇಳಿ. 1ನೇದು ಪ್ರಾಬ್ಲಮ್ ಆಫ್ ಫೈನಾನ್ಸ್, ಇಂಡಿಪೆಂಡೆನ್ಸ್ ಆನ್ ಗೌರ್ಮೆಂಟ್, ಕಾನ್ಸಂಟ್ರೇಷನ್ ಆಫ್ ದ ಎಕನಾಮಿಕ್ ಪವರ್, ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್. ಸೊ ಹಾಗಾದರೆ ಇವು ಎಲ್ಲವೂ ಏನಪ್ಪ ಅಂದ್ರೆ ಅನಾನುಕೂಲಗಳು. ಹಾಗಾದರೆ ಇದರಲ್ಲಿ ನನ್ ಆಫ್ ದಿ ಅಬೋವ್. ಸೊ ಇದರಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ನನ್ ಆಫ್ ದ ಅಬೋವ್. ಇವು ಎಲ್ಲವೂ ಅನಾನುಕೂಲಗಳಾಗುವುದರಿಂದ ಯಾವುದೂ ಅನುಕೂಲ ಅಲ್ಲ. ಓಕೆ, ಇಲ್ಲಿ ರೆಫರೆನ್ಸನ್ನು ಬುಕ್ಗಳನ್ನು ನೋಡಬೇಕಾದ್ರೆ ಮೊದಲನೇದು ಅರಿಯಂತ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್, AB ಕುಲಕರ್ಣಿ ಆ್ಯಂಡ್ ಕಾಳ್ಕುಂದ್ರಿಕರ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಈ ಎರಡೂ ಬುಕ್ಗಳನ್ನು ರೆಫರ್ ಮಾಡಿ ಈ ಸೆಷನ್ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.